ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೇಶ್. ಇವತ್ತು ನಾನು ನಿಮಗೆ ಒಂದು ಪರಿಚಯ ಮಾಡಿಸ್ತಾ ಇರ್ತಕ್ಕಂಥ ಜಾಗ ಯಾವುದಪ್ಪ ಅಂದರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿರ್ತಕ್ಕಂತಹ ಹೊಸ ಮಾರಿಗುಡಿ ಅಮ್ಮನವರ ದೇವಾಲಯ ಆಗಿದೆ. ಇದು ತುಂಬ ಒಳ್ಳೆಯ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಈ ದೇವಾಲಯ ಸುಮಾರು 400-500 ವರ್ಷ ಹಳೆಯದಾದ ದೇವಾಲಯ ಇದಾಗಿದೆ. ಕಾಪುಗೆ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ನಮಗೆ ದೇವಸ್ಥಾನ ಸಿಗ್ತದೆ. ತುಂಬ ಶಕ್ತಿಶಾಲಿಯಾದಂಥ ಅಮ್ಮನವರ ದೇವಸ್ಥಾನ ಆಗಿದ್ದು, ಮಂಗಳವಾರ ದಿನ ಅತಿ ಹೆಚ್ಚು ಜನಗಳು ಇಲ್ಲಿಗೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಮಂಗಳವಾರ ದಿನ ಹೋಗಿ ನಾವು ಹೊರಕೆ ಮಾಡ್ಕೊಂಡ್ರೆ ನಾವು ಅಂದ್ಕೊಂಡಂತಹ ಕಾರ್ಯಗಳು ಆದಷ್ಟು ಬೇಗ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ. ಪ್ರತಿದಿನವೂ ಕೂಡ ಅನ್ನದಾಸೋಹ ಇಲ್ಲಿ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ ಅನ್ನ ಸಾಂಬಾರು ಮತ್ತು ಪಾಯಸವನ್ನು ಕೊಡ್ತಾರೆ. ತುಂಬ ಒಂದು ಮೃಷ್ಟಾನ್ನ ಭೋಜನ ಅನ್ಕೋಬೋದು, ಆ ಥರ ಫೀಲ್ ಆಗುತ್ತೆ. ದೇವಸ್ಥಾನ ಕೂಡ ಒಂದು ತುಂಬ ಪಾಸಿಟಿವ್ ವೈಬ್ರೇಷನಿಂದ ಕೂಡ ಇದೆ. ನೀವು ನೋಡಿದ್ರೆ ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಅಂತ ಅನಿಸೋದೇ ಇಲ್ಲ, ತುಂಬ ಹಳೆಯ ದೇವಸ್ಥಾನ ಅನ್ನಿಸ್ತದೆ. ಅಂದರೆ ಅಷ್ಟು ಒಂದು ಒಳ್ಳೆಯ ರೀತಿಯ ವಾಸ್ತುಶಿಲ್ಪವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದು ದೇವಸ್ಥಾನದ ಫ್ರಂಟ್ ಎಂಟ್ರೆನ್ಸು. ಒಳಗಡೆ ಹೋದ ತಕ್ಷಣ ಹೊರಭಾಗದಲ್ಲಿರ್ತಕ್ಕಂತಹ ಒಂದು ಪ್ರಾಂಗಣದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ವೈಬ್ ಆಗಿದೆ. ಮತ್ತು ಇಲ್ಲಿ ಕುಂಕುಮಾರ್ಚನೆ ಮತ್ತು ಎಲ್ಲ ರೀತಿಯ ದೇವರ ಸೇವೆಗಳು ಮಾಡಿಸ್ಬೋದು. ಸೊ ದಟ್ ನೀವು ನೋಡ್ತಾ ಇರ್ಬೋದು ಒಳಗಡೆ ನಮಗೆ ದೆ ನಾಟ್ ಗಿವ್ ಪರ್ಮಿಷನ್, ಸೊ ದಟ್ ಐ ಟೇಕ್ ದಿ ವಿಡಿಯೋ. ಸೊ ಔಟ್ಸೈಡ್ ನೀವು ನೋಡ್ತಾ ಇರ್ಬೋದು, ಇದು ಒಂದು ಬೃಹತ್ತಾದ ಗಂಟೆ, 1.5 ಟನ್ ಇರ್ತಕ್ಕಂಥ ಒಂದು ಗಂಟೆ ಆಗಿದೆ ಇದು. ಸೊ ಇದನ್ನು ಕೂಡ ದೇವಸ್ಥಾನದಲ್ಲಿ ಭಕ್ತರ ದಾನ ಕೊಟ್ಟಿರೋದು. ಸೊ ದಟ್ ಕಾಪು ಮಾರಿಗುಡಿ ಅಮ್ಮನವ್ರನ್ನ ನೋಡ್ತಾ ಇರ್ಬೋದು ನೀವು. ಆ ಫೋಟೋದಲ್ಲಿ ಕಾಣಿಸ್ತಿರೋದೇ ಕಾಪು ಮಾರಿಗುಡಿ ಅಮ್ಮನವರು, ಮಾರಿಯಮ್ಮ ಅಂತ. ಸೊ ದಟ್ ಅದರ ಪಕ್ಕದಲ್ಲೇ ಕಲ್ಯಾಣಿನೂ ಕೂಡ ಇದೆ. ಕಲ್ಯಾಣಿಯಿಂದ ಬರ್ತಾ ನೀರನ್ನು ಯೂಸ್ ಮಾಡಿ ದೇವಸ್ಥಾನದ ಎಲ್ಲ ಪೂಜಾ ಕಾರ್ಯಕ್ಕೆ ಆ ಕಲ್ಯಾಣಿಯಿಂದನೇ ಕೂಡ ಯೂಸ್ ವಾಟರ್ನ ಯೂಸ್ ಮಾಡ್ತಾರೆ. ಸೊ ಕೆಂಪು ಕಲ್ಲಿನಿಂದ ಈ ದೇವಸ್ಥಾನದ ಹಲವಾರು ಭಾಗಗಳನ್ನು ಕೆತ್ತಲಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೆಂಪು ಕಲ್ಲಿನಿಂದ ಮಾಡಿದಿರತಕ್ಕಂಥದ್ದು. ಇದು ಉಚ್ಚಂಗಿ ದೇವಿ ಸಹಿತ ಕಾಪು ಶ್ರೀ ಮಾರಿಯಮ್ಮನವರು. ತುಂಬ ಶಕ್ತಿಶಾಲಿ ಅಮ್ಮನವರು. ನೀವು ನೋಡಿರ್ಬೋದು, ಬಾಲಿವುಡ್ ಆ್ಯಕ್ಟರ್ ಇರ್ತಕ್ಕಂಥ ಸುನೀಲ್ ಶೆಟ್ಟಿಯವರು ಮತ್ತು ಶಿಲ್ಪಾ ಶೆಟ್ಟಿಯವರೆಲ್ಲ ಇಲ್ಲಿಗೆ ಬಂದಿದ್ದರು. ಹಾಗೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು. ಇದೇ ನೋಡಿ, ನಾವು ಪ್ರತಿದಿನ ಅನ್ನದಾಸೋಹ ಇರ್ತದೆ. 12ರಿಂದ 2:30ವರೆಗೆ ನಮಗೆ ಪ್ರಸಾದ ಕೊಡ್ತಾರೆ. ಸೊ ಇದು ಹೊರಗಡೆ ದೇವಸ್ಥಾನದ ಹೊಸದಾಗಿ ಮಾಡಿರ್ತಕ್ಕಂತಹ ಒಂದು ರಾಜಗೋಪುರ. ಮತ್ತು ಇಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೂ ಕೂಡ ಸೌಲಭ್ಯ ಇದೆ. 9 ರೂಪಾಯಿ ದುಡ್ಡನ್ನ ನಾವು ಇದಕ್ಕೆ ಪೇ ಮಾಡಬೇಕು. 9 ಸುತ್ತು ಬರ್ಬೋದು. ಸೊ ಅಂದ್ಕೊಂಡು ಇದೆಲ್ಲ ನೆರವೇರುತ್ತೆ ಅನ್ನೋ ತುಂಬ ಭಕ್ತಾದಿಗಳು ಹೇಳ್ತಾರೆ, ತುಂಬ ಒಳ್ಳೆಯದಾಗಿದೆ ನಮಗೆ ಅಂತ. ಸೊ ಇದು ಮಂಗಳೂರು ಪಟ್ಟಣದಿಂದ 46 ಕಿಲೋಮೀಟ್ರ್ ದೂರ ಐತೆ. ಸೊ ಉಡುಪಿಗೆ ಹೋಗೋಂಥ ಯಾವುದೇ ಎಕ್ಸ್ಪ್ರೆಸ್ಸನ್ನು ಹತ್ತಿದ್ರು ಕೂಡ ಕಾಪುದಲ್ಲಿ ಸ್ಟಾಪ್ ಕೊಡ್ತಾರೆ.